ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಚಕ್ಕಲಿ ಬರೀ ಗರಿ ಗರಿಯಾಗಿದ್ದರೆ ಮಾತ್ರ ಸಾಲದು, ಜೊತೆಗೆ ಸ್ವಲ್ಪ ರುಚಿಯಾಗಿ ಮತ್ತು ಸ್ವಲ್ಪ ಹೆಲ್ತಿಯಾಗೂ ಕೂಡ ನಾವು ಚಕ್ಕಲಿನ ಮಾಡ್ಕೋಬೇಕಾಗತ್ತೆ. ಇವಾಗ ಹಬ್ಬಗಳು ಕೂಡ ಹತ್ರ ಬರ್ತಾ ಇರೋದ್ರಿಂದ ನೀವೇನಾದರೂ ಚಕ್ಕಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ಗರಿ ಗರಿಯಾಗಿ ಮತ್ತು ಅಷ್ಟೇ ರುಚಿಕರವಾಗಿ, ಸ್ವಲ್ಪ ಆರೋಗ್ಯಕರವಾಗೂ ಕೂಡ ನಾವು ಚಕ್ಕಲಿನ ಮಾಡ್ಕೋಬೋದು. ಮಾಡೋದು ಕೂಡ ತುಂಬ ಸುಲಭ. ಚಕ್ಕಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ. ಪರ್ಫೆಕ್ಟ್ ಆದ ಚಕ್ಕಲಿನ ನಾವು ಮಾಡ್ಕೋಬೋದು. ಇವಾಗ ಮೊದಲು ನಾವು ಈ ಚಕ್ಕಲಿನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ ಯಾವುದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ಹಾಕಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಸೇರಿಸಿದ್ದೀನಿ. ಅರ್ಧ ಕಪ್ ಉದ್ದಿನ ಕಾಳು, ಅರ್ಧ ಕಪ್ಪು ಹೆಸರು ಬೇಳೆ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಒಂದು 3 ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒಂದು 4 ರಿಂದ 5 ವಿಷಲ್ ತೆಗಿಬೇಕು. ಉದ್ದಿನ ಕಾಳು ಮತ್ತು ಹೆಸರು ಬೇಳೆ ಎರಡೂ ಕೂಡ ಸಾಫ್ಟಾಗಿ ಬೇಯಬೇಕು. ಇವಾಗ ನೋಡಿ, ಈ ರೀತಿ ನಾನು ಕೂಡ ಒಂದು 3 ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೊಂಡು ಈ ಕಾಳುಗಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸಬೇಕು. ಯಾಕೆಂದರೆ ಆ ನೀರನ್ನು ನಾವು ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು. ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸೋಣ. ಅಂದರೆ ಆ ಕಾಳುಗಳ ಮೇಲೆ 1 ಇಂಚ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. 1 ಇಂಚ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಕಾಳುಗಳು ಸಾಫ್ಟಾಗಿ ಬೇಯೋದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಉಪ್ಪೆಲ್ಲ ಏನೂ ಹಾಕೋದು ಬೇಡ, ಬರೀ ಸಪ್ಪೆ ಕಾಳುಗಳನ್ನೇ ನಾವು ಬೇಯಿಸ್ಕೋಬೇಕು. ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ 3 ರಿಂದ 4 ವಿಷಲ್ ಆಗೋದಕ್ಕೆ ಬಿಡೋಣ. ಇವಾಗ 4 ವಿಷಲ್ ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಉದ್ದಿನ ಕಾಳು, ಹೆಸರುಬೇಳೆ ಎರಡೂ ಕೂಡ ಕರೆಕ್ಟಾಗಿ ಸಾಫ್ಟಾಗಿ ಬೆಂದಿದೆ. ನೀರು ಕೂಡ ಕರೆಕ್ಟಾಗಿ ಆಗಿದೆ ನೋಡಿ, ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ. ಒಂದು ಕಾಳನ್ನು ನಾನು ತೆಗೆದು ತೋರಿಸ್ತೀನಿ ನೋಡಿ. ಈ ರೀತಿ ನಾವು ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಕು. 3 ರಿಂದ 4 ವಿಷಲ್ ತೆಗೆದ್ರೆ ಸಾಕು. ಇವಾಗ ಇದನ್ನು ಒಂದು 10 ನಿಮಿಷ ನಾವು ಬಿಸಿ ಆರೋದಕ್ಕೆ ಬಿಡೋಣ. ಸ್ವಲ್ಪ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಕೂಡ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಒಂದೇ ಸಲ ಗ್ರೈಂಡ್ ಮಾಡ್ಕೋತೀರಾ ಅಥವಾ ಸ್ವಲ್ಪನೇ ಹಾಕ್ಕೊಂಡು 2 ಸಲ ಗ್ರೈಂಡ್ ಮಾಡ್ಕೋತೀರಾ ನೋಡಿಕೊಂಡು 1-2 ಸುತ್ತು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕೆಂದರೆ ನೀರು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು 1-2 ಸುತ್ತು ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 1-2 ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ತುಂಬ ಸಾಫ್ಟಾಗಿ ಆಗುತ್ತೆ, ಕಾಳುಗಳು ತುಂಬ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ. ಹಂಗಾಗಿ ಇವಾಗ ಇದನ್ನೆಲ್ಲ ನಾವು ತೆಗೆದು ಈ ರೀತಿ ಒಂದು ಪಾತ್ರೆಗೆ ಹಾಕೋಣ. ಎಲ್ಲ ಹಿಟ್ಟನ್ನು ಕೂಡ ಒಂದು ಪಾತ್ರೆಗೆ ಹಾಕಿದ್ಮೇಲೆ ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಸೇರಿಸೋಣ. ಅಕ್ಕಿ ಹಿಟ್ಟು ಬಂದು ನೀವು ಮನೆಯಲ್ಲಿ ರೊಟ್ಟಿ ಮಾಡೋದಕ್ಕೆ ಯಾವ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತೀರಾ ಅದನ್ನೇ ಹಾಕ್ಕೊಂಡ್ರಾಯ್ತು, ಅಥವಾ ಅಂಗಡಿಯಿಂದ ರೆಡಿಮೇಡ್ ಅಕ್ಕಿ ಹಿಟ್ಟು ಉಪಯೋಗಿಸಿದ್ರೂ ಕೂಡ ಪರವಾಗಿಲ್ಲ. ಇವಾಗ ನಾನಿಲ್ಲಿ ಈ ಉದ್ದಿನ ಕಾಳು ಮತ್ತು ಹೆಸರು ಬೇಳೆನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ಅರ್ಧ ಕಪ್ಪು ಉದ್ದಿನ ಕಾಳು, ಅರ್ಧ ಕಪ್ಪು ಹೆಸರು ಬೇಳೆ, ಟೋಟಲ್ ಆಗಿ 1 ಕಪ್ ಆಯಿತು. 1 ಕಪ್ ಆಗೋವಷ್ಟು ಕಾಳುಗಳಿಗೆ 3 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕು. ಹೆಚ್ಚು ಕಮ್ಮಿ ಹಾಕೋಬೋದು. 3 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಜೀರಿಗೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು, ಹಾಗೆ ರುಚಿಗೆ ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಪೂರ್ತಿಯಾಗಿ ಹಾಕಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಅಥವಾ ಡಾಲ್ಡಾ ಅಥವಾ ಬೆಣ್ಣೆ ಏನು ಬೇಕಾದರೂ ಸೇರಿಸ್ಬೋದು. ಇವಾಗ 2 ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈನಲ್ಲಿ ನಾವು ನಾದ್ಕೋಬೇಕು. ನೀರೆಲ್ಲ ಏನೂ ಹಾಕೋದು ಬೇಡ. ಅವಶ್ಯಕತೆ ಇದ್ದರೆ ಮಾತ್ರ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ನಾವು ರುಬ್ಬಿರ್ತೀವಿ ನೋಡಿ ಈ ಹೆಸರು ಬೇಳೆ ಮತ್ತು ಉದ್ದಿನ ಕಾಳನ್ನ ಹಿಟ್ಟು, ಅದೇ ಸಾಕಾಗುತ್ತೆ. ಅದರಲ್ಲಿರುವಂಥ ಒಂದು ನೀರಿನ ಅಂಶನೇ ಸಾಕಾಗ್ಬಿಡುತ್ತೆ. ಅವಶ್ಯಕತೆ ಇದ್ದರೆ ಸ್ವಲ್ಪ ನಾವು ನೀರು ಚುಮ್ಕಿಸ್ಕೊಂಡು ನಾದ್ಕೋಬೋದು ಅಷ್ಟೇ. ನಾನಿಲ್ಲಿ ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ, ಕರೆಕ್ಟಾಗಿ ಆಗಿದೆ ನೋಡಿ. ಈ ರೀತಿ ನಾನು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡಿದ್ದೀನಿ. ತುಂಬ ಹೊತ್ತೇನು ನಾದೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಕ್ಸ್ಟ್ರಾ ಎಣ್ಣೆ ತುಪ್ಪ ಎಲ್ಲ ಏನು ಹಾಕ್ಕೊಂಡು ನಾದ್ಕೋಬೇಡಿ. ನಾವು ಹಾಕಿರ್ತೀವಿ ನೋಡಿ 2 ಸ್ಪೂನು ತುಪ್ಪ, ಅದೇ ಸಾಕಾಗುತ್ತೆ ನೋಡಿ. ಈ ರೀತಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಬಂದಿದೆ, ಇದೇ ರೀತಿ ಇರಬೇಕು. ತುಂಬ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬಾರ್ದು, ಹಾಗೆ ತುಂಬ ಸ್ವಲ್ಪ ತೆಳುವಾಗೂ ಕೂಡ ಇರಬಾರ್ದು. ಈ ರೀತಿ ಒಂದು ಮೀಡಿಯಮ್ ಆಗಿ ಹಿಟ್ಟನ್ನು ನಾವು ರೆಡಿ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಒಂದು 10 ನಿಮಿಷ ಹಂಗೆ ರೆಸ್ಟಿಗೆ ಬಿಡೋಣ. ಇವಾಗ ನಾನಿಲ್ಲಿ ಚಕ್ಕಲಿಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಚಕ್ಕಲಿ ಒತ್ತ ಮೋಲ್ಡನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಒಳಗಡೆ ಎಣ್ಣೆನೂ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಹಿಟ್ಟು ಹಾಕೋಣ. ನಾದಿ ಇಟ್ಕೊಂಡಂಥ ಹಿಟ್ಟನ್ನು ಸ್ವಲ್ಪನೇ ಹಿಟ್ಟು ತಗೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟು ಮಾತ್ರ ಹಾಕ್ಕೊಂಡು ಈ ರೀತಿ ಪ್ಯಾಕ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ರೆಡಿ ಮಾಡಿಕೊಂಡು ಇವಾಗ ನಾವು ಚಕ್ಕಲಿಗಳನ್ನ ಎಷ್ಟು ಅಗಲವಾಗಬೇಕು ಅಥವಾ ನಮಗೆ ಚಿಕ್ಕದಾಗಬೇಕಾ ನೋಡಿಕೊಂಡು ಚಕ್ಕಲಿಗಳನ್ನ ನಾವು ಹೊತ್ಕೋಬೋದು. ಇವಾಗ ಚಕ್ಕಲಿಗಳನ್ನ ಹೊತ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಆಗ್ಬೋದು ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ಆಗ್ಬೋದು, ಯಾವುದ್ರ ಮೇಲಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಚಕ್ಕಲಿನ ನಾವು ಎಷ್ಟು ದೊಡ್ಡದಾಗಿ ಬೇಕಾದರೂ ಹೊತ್ಕೋಬೋದು, ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಈ ರೀತಿ ಮಾಡೋದ್ರಿಂದ.
ಹೊಸ್ದಾಗಿ ಯಾರಾದರೂ ಚಕ್ಲಿ ಮಾಡೋರಿದ್ದರೆ ನನಗೆ ಚಕ್ಲಿನೇ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ನೀರು ಕುಡಿದಷ್ಟು ಸುಲಭವಾಗಿ ಈ ವಿಧಾನದಲ್ಲಿ ನಾವು ಚಕ್ಲಿ ಮಾಡ್ಕೋಬೋದು. ಸ್ವಲ್ಪನೂ ಕೂಡ ಚಕ್ಲಿ ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಇವಾಗ ನೋಡಿ, ನಾನು ಕೂಡ ಈ ಒಂದು ಸೈಜಲ್ಲಿ ಇಷ್ಟು ಅಗಲವಾಗಿ ನಾನು ಚಕ್ಲಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನೋಡಿ, ಒಂದು ಚಕ್ಲಿನ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಕಟ್ಟಾಗಲ್ಲ. ಚಕ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಈ ವಿಧಾನದಲ್ಲಿ ನಾವು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡು ನಾವು ಈ ಚಕ್ಲಿಗಳನ್ನ ಕರ್ಕೊಳ್ಳೋಣ. ಎಣ್ಣೆನೂ ಕೂಡ ಹದವಾಗಿ ಬಿಸಿ ಬಿಸಿಯಾಗಿ ಕಾದಿರುವಂಥ ಎಣ್ಣೆಗೆ ಉರಿನ ಕಡಿಮೆ ಮಾಡ್ಕೋಬೇಕು. ಈ ಚಕ್ಲಿ ಗರಿ ಗರಿಯಾಗಿ ಬರೋದಕ್ಕೆ ಈ ಚಕ್ಲಿ ಬೇಯಿಸೋದು ಕೂಡ ಒಂದು ಮುಖ್ಯ ಕಾರಣ ಆಗುತ್ತೆ. ಅಂದರೆ ಹೆಂಗೆ ಬೇಕಂಗೆ ಉರಿ ಇಟ್ಕೊಂಡು ಅಡ್ಡದಿಡ್ಡಿ ನಾವು ಚಕ್ಲಿನ ಬೇಯಿಸೋದಕ್ಕೆ ಹೋದರೆ ನಾವು ಎಷ್ಟೇ ಚೆನ್ನಾಗಿ ಚಕ್ಲಿ ಮಾಡಬೇಕಂತ ಅಂದ್ಕೊಂಡ್ರೂ ಕೂಡ ಗಟ್ಟಿಯಾಗಿಬಿಡುತ್ತೆ. ಚಕ್ಲಿ ಗರಿ ಗರಿಯಾಗಿ ಬರಬೇಕು ಅಂತ ಅಂದರೆ ಚಕ್ಲಿ ಬೇಯಿಸೋದು ಕೂಡ ಒಂದು ವಿಧಾನ ಆಗುತ್ತೆ. ಫಸ್ಟು ನಾವು ಎಣ್ಣೆನ ಹದವಾಗಿ ಕಾಯಿಸ್ಕೋಬೇಕು, ಆಮೇಲೆ ಉರಿ ಕಡಿಮೆ ಮಾಡ್ಕೋಬೇಕು. ಚಕ್ಲಿನ ಸೇರಿಸ್ಬೇಕಾದ್ರೆ ಉರಿ ಕಡಿಮೆ ಮಾಡಿಕೊಂಡು ಚಕ್ಲಿಗಳನ್ನ ಸೇರಿಸಿದ ಮೇಲೆ ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಮತ್ತು ಚಕ್ಲಿಯ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಅರ್ಧದಷ್ಟು ಚಕ್ಲಿ ಹದವಾಗಿ ಬೆಂದ ಮೇಲೆ ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ. ನಿಧಾನವಾಗಿ ಉಲ್ಟಾ ಮಾಡ್ಕೊಳ್ಳಿ, ಯಾಕೆಂದರೆ ಚಕ್ಲಿ ತುಂಬ ಸ್ಮೂತಾಗಿರೋದ್ರಿಂದ ಕಟ್ಟಾಗ್ಬಿಡುತ್ತೆ. ಈ ರೀತಿ ನಿಧಾನವಾಗಿ ಉಲ್ಟಾ ಮಾಡಿಕೊಂಡು ಹದವಾಗಿ ನಾವು ಬೇಯಿಸ್ಕೋಬೇಕು. ನೋಡಿ, ಚಕ್ಲಿಗಳು ಕೂಡ ಬೆಂದು ಮುಳುಗಿದೆ ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ. ಈ ರೀತಿ ಆದರೆ ಚಕ್ಲಿಗಳು ಹದವಾಗಿ ಬೆಂದಿದೆ ಅಂತ ಅರ್ಥ. ಚಕ್ಲಿಗಳೆಲ್ಲ ಯಾವಾಗ ಮುಳುಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ನೊರೆ ಕಡಿಮೆ ಆಗಿ ಆವಾಗ ತೆಗೆದುಬಿಡಿ. ನೋಡಿ, ಇವಾಗ ಕರೆಕ್ಟಾಗಿ ಬೆಂದಿದೆ ಚಕ್ಲಿಗಳು. ಚಕ್ಲಿಯ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟಾದರೆ ಸಾಕು. ಇವಾಗ ನಾವು ತೆಗೆದು ಬಿಡೋಣ. ಎಣ್ಣೆನೆಲ್ಲ ನೀಟಾಗಿ ಸೋದಿಸ್ಕೊಂಡು ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ. ನೋಡಿ, ಚಕ್ಲಿ ಕಲರ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಗರಿ ಗರಿಯಾಗೂ ಕೂಡ ಇರುತ್ತೆ. ಇವಾಗ ಉಳಿದ ಚಕ್ಲಿಗಳನ್ನ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೆಗೆದು ಬಿಡೋಣ. ನಾನು ಆವಾಗಲೇ ಹೇಳ್ದಂಗೆ ಚಕ್ಲಿನ ನಾವು ಎರಡನೇ ಬಾರಿ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ. ಆವಾಗ ಕಂಪಲ್ಸರಿ ನಾವು ಉರಿನ ಕಡಿಮೆ ಮಾಡಿಕೊಳ್ಳೇಬೇಕು. ಉರಿ ಕಡಿಮೆ ಮಾಡಿಕೊಂಡು ಚಕ್ಲಿನೆಲ್ಲ ಸೇರಿಸ್ಕೊಳ್ಳಿ. ಆಮೇಲೆ ನಾವು ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಕೊನೆ ತನಕ ಚಕ್ಲಿನ ಬೇಯಿಸ್ಕೊಳ್ಳೋದ್ರಿಂದ ಚಕ್ಲಿಯ ಕಲರ್ ಆಗ್ಬೋದು, ಹಾಗೆ ಚಕ್ಲಿಯ ಒಂದು ಕ್ರಿಸ್ಪಿನೆಸ್ ಆಗ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎರಡನೇ ಬ್ಯಾಚ್ ಚಕ್ಲಿಗಳನ್ನ ಕೂಡ ಸೇಮ್ ಒಂದು ವಿಧಾನದಲ್ಲಿ ನಾನು ಬೇಯಿಸಿ ತೆಗಿತಾ ಇದ್ದೀನಿ. ನೋಡಿ, ಇಷ್ಟೇ. ಇದು ತುಂಬ ಗರಿ ಗರಿಯಾಗಿ ಮತ್ತು ಅಷ್ಟೇ ರುಚಿಯಾಗಿ ಮತ್ತು ಸ್ವಲ್ಪ ಹೆಲ್ತಿಯಾಗಿ ಒಂದೊಳ್ಳೆ ಕಲರಲ್ಲಿ ಚಕ್ಲಿಗಳು ರೆಡಿಯಾಗಿದೆ. ಇವಾಗ ಒಂದರಿಂದ ಒಂದು ಹಬ್ಬಗಳು ಹತ್ತಿರ ಬರ್ತಾ ಇರೋದ್ರಿಂದ ಹಬ್ಬಗಳಿಗೆ ಈ ರೀತಿ ಚಕ್ಲಿಗಳನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಚಕ್ಲಿಗಳು ತುಂಬ ದಿನ ಗರಿ ಗರಿಯಾಗಿರಬೇಕು ಅಂದರೆ ನಾವು ಸ್ಟೀಲ್ ಬಾಕ್ಸ್ಗೆ ಚಕ್ಲಿಗಳನ್ನ ಹಾಕಿಡಬಾರ್ದು. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಚಕ್ಲಿಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಕ್ಲಿಗಳು ತುಂಬ ದಿನ ಗರಿ ಗರಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ, ತಿಳಿ ಮಾಡಿ, ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.